Watch full episodes on Jio Hotstar. ಕೊನೆಗೂ ಮಾಲಾ ನಗರಕ್ಕೆ ಬಂದ್ಬಿಟ್ವಿ. ಮಿಸ್ಟರ್ ಬಫೆಲೋ ಅವ್ರನ್ನ ನೋಡೋದಕ್ಕೆ ನಾನು ತುಂಬಾ ಕಾತರದಿಂದ ಇದ್ದೀನಿ. ಗ್ರೇಟ್ ಅಂಕಲ್ ಬಾದ್ಶಾ, ನಾವು ಬಂದಾಯ್ತು. ಬನ್ನಿ ಮಕ್ಕಳೇ. ಯುಡಿ ನಮಗೆ ನಿಮ್ ಬಗ್ಗೆ ತುಂಬಾ ವಿಷಯಗಳನ್ನ ಹೇಳಿದಾನೆ. ನೀವು ಮಾಲಾ ನಗರದಲ್ಲಿ ಚಾಂಪಿಯನ್ ರೆಸ್ಲರ್ ಅಂತ. ನಾವು ನಿಮ್ಮ ಟ್ರೋಫೀಸ್ ಮತ್ತೆ ರೆಸ್ಲಿಂಗ್ ಫೋಟೋಸ್ ನ ನೋಡ್ಬೇಕು ಅಂತ ಇದೀವಿ. ಆದ್ರೆ ಮೊದಲು ನಾನ್ ನಿಮ್ಗೆ ಮಿಸ್ಟರ್ ಬಫೆಲೋ, ನಮ್ಮ ಫ್ಯಾಮಿಲಿ ಪೆಟ್ ನ ಮೀಟ್ ಮಾಡಿಸ್ತೀನಿ. ಯುಡಿ, ಮಿಸ್ಟರ್ ಬಫೆಲೋ ಇಲ್ಲಿಲ್ಲ. ಓನಿ ಬಿಗ್ ಬ್ಯಾಂಗ್ ಮತ್ತವ್ರ ತಂಡ ಟೀನಟ್ ಟಂಡರ್ ನ ಊರಲ್ಲಿ ಪಂದ್ಯ ಶುರು ಮಾಡಿದ್ದಾರೆ. ಆ ಪಂದ್ಯ ನನಗಂತೂ ಬಹಳ ಮುಖ್ಯವಾಗಿದೆ. ಓನಿ ನಮ್ಮನ್ನ ಪಂದ್ಯದಲ್ಲಿ ಸೋಲ್ಸಿದ್ರೆ ನಾವು ಪ್ರೀತಿಯಿಂದ ಸಾಕಿದ ಬಫೆಲೋನ ಅವ್ರು ತಗೊಂಡು ಹೋಗ್ತಾರೆ. ಶಿವ, ನಾವು ಮಿಸ್ಟರ್ ಬಫೆಲೋನ ವಾಪಸ್ ತರಲೇಬೇಕು. ಖಂಡಿತ ಯುಡಿ, ನಾವು ಮಿಸ್ಟರ್ ಬಫೆಲೋನ ವಾಪಸ್ ಅದ್ರ ಮನೆಗೆ ಕರ್ಕೊಂಡ್ ಬರೋಣ. ಎಲ್ ಸಿಗ್ತಾರೆ ಈ ಬಾನಿ ಬಿಗ್ ಬ್ಯಾಂಗ್ ಮತ್ತೆ ಟೀನಾ ಥಂಡರ್? ಆ ಮುಚ್ಚೋಗಿರೋ ಫ್ಯಾಕ್ಟರಿ ಒಳಗೆ ಅವರು ಪಂದ್ಯ ನಡೆಸ್ತಾ ಇದ್ದಾರೆ. ನನ್ಗನ್ಸುತ್ತೆ ನಾವು ರೆಸ್ಲಿಂಗ್ ಮಾಡ್ಲೇಬೇಕು ಅಂತ. ಲೆಟ್ಸ್ ಗೋ ಗಾಯ್ಸ್. ಗೆಟ್ ರೆಡಿ. ಈಗ ಬೋನಿ ಮಾಡ್ತಾನೆ ಬಿಗ್ ಬ್ಯಾಂಗ್. ಟೈಮ್ ಫಾರ್ ಸರೆಂಡರ್. ಬಂದಿದ್ದಾಳೆ ಟೀನಾ ಥಂಡರ್. ಯಾರಾದ್ರೂ ಇದ್ದೀರಾ? ಬಾನಿ, ಟೀನಾ, ತುಂಬಾ ಚೆನ್ನಾಗಿ ಫೈಟ್ ಮಾಡ್ತೀರಾ. ಆದ್ರೆ ಒಬ್ಬ ಒಳ್ಳೆ ರೆಸ್ಲರ್ ತನ್ನ ಹೆಮ್ಮೆಗೋಸ್ಕರ ಹೋರಾಡ್ತಾನೆ, ಬಹುಮಾನಕ್ಕೋಸ್ಕರ ಅಲ್ಲ. ಮಿಸ್ಟರ್ ಬಫೆಲೋನ ವಾಪಸ್ ಕೊಟ್ಬಿಡಿ. ಆ ಮುದಿ ಭಾಷಾ ನಿನ್ನ ಇಲ್ಲಿ ಕಳಿಸ್ಕೊಟ್ಟಿದ್ದಾನ? ಒಳ್ಳೇದ್ ಬಿಡು, ತುಂಬಾ ಒಳ್ಳೇದು. ಮಿಸ್ಟರ್ ಬಫೆಲೋ ಬೇಕು ಅಂದ್ರೆ ನನ್ನ ಮ್ಯಾಚ್ ಅಲ್ಲಿ ಸೋಲ್ಸು, ಮತ್ತೆ ನಿನ್ನ ಎಮ್ಮೆಯನ್ನ ಕರ್ಕೊಂಡು ಹೋಗು. ಮತ್ತೆ ಹೇಳು, ನಮ್ ಜೊತೆ ಮ್ಯಾಚ್ ಆಡ್ತೀಯ ಮಗು? ಮಗು ಅಂತ ಕರಿಬೇಡಿ. ಶಿವ, ಶಿವ ಅಂತ ನನ್ನ ಹೆಸರು. ನಾವು ಹೋರಾಡ್ತೀವಿ, ಹಾಗೆ ಗೆಲ್ತೀವಿ ಕೂಡ. ಹಾಗಾದ್ರೆ ನಾಳೆ ನಡೆಯುತ್ತೆ ಮಹಾ ಮ್ಯಾಚ್. ಈಗೇನ್ ಮಾಡೋದು? ಶಿವ, ನಿನ್ ಮ್ಯಾಚ್ಗೆ ಯಾಕೆ ಒಪ್ಕೊಂಡೆ? ಬುನಿ ಮತ್ತೆ ಟೀನಾ ಬುಲ್ಡೇಸರ್ ತರ ಸ್ಟ್ರಾಂಗ್ ಇದಾರೆ. ನಾವಂತೂ ಖಂಡಿತ ಸೋಲ್ತೀವಿ. ಟೆನ್ಷನ್ ತಗೋಬೇಡ ಆದಿ. ನನಗೆ ಚಾಂಪಿಯನ್ ರೆಸ್ಲರ್ ಏನಾದ್ರೂ ಟ್ರೈನಿಂಗ್ ಕೊಟ್ರೆ ನಾನು ಮ್ಯಾಚ್ ನ ಸೋಲೋದಕ್ಕೆ ಹೇಗ್ ಸಾಧ್ಯ? ಏ ಶಿವ, 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 ಚಪ್ಪಾಳೆ ಹೊಡೀರಿ ನನ್ನ ಗೆಳೆಯರೇ, ಯಾಕಂದ್ರೆ ಶುರು ಆಗ್ತಿದೆ ಮಹಾ ಮ್ಯಾಚ್. ಮೊದಲನೇ ರೆಸ್ಲರ್ ಎಲ್ಲರಲ್ಲಿ ಅಪರೂಪ, ಲಕ್ಷದಲ್ಲಿ ಒಬ್ಬ. ಇವತ್ತಿನ ಪಂದ್ಯ ಅದ್ಭುತವಾಗಿರುತ್ತೆ, ಯಾಕಂದ್ರೆ ಇವತ್ತಿರೋದು ಸೂಪರ್ ಶಿವ.
ಇವ್ರು ಮಾಡ್ತಾರೆ ನಿಜವಾದ ಫೈಟ್, ಹೊಡಿತಾರೆ ಲೆಫ್ಟ್ ಅಂಡ್ ರೈಟ್. ಈಗ ನೋಡಿ ಬಿಗ್ ಬ್ಯಾಂಗ್ ಮತ್ತೆ ಟೀನಾ ತಂಡರಿನ ಫೈಟ್. ಈ ಪಂದ್ಯದಲ್ಲಿ ನಿನ್ನ ಪಾರ್ಟ್ನರ್ ಎಲ್ಲಿ ಶಿವ? ಈ ಫೈಟ್ ನ ಟ್ಯಾಗ್ ಟೀಮ್ ಪಾರ್ಟ್ನರ್ ಜೊತೆಗೆ ಮಾಡ್ಬೇಕಾ? ಅವ್ರು ಇದನ್ನ ಹೇಳಲೇ ಇಲ್ವಲ್ಲ. ಇದ್ರಲ್ಲಿ ಹೇಳೋ ಅಂತದೇನಿದೆ? ಈಗ ನಾನು ಪಾರ್ಟ್ನರ್ನ ಎಲ್ಲಿಂದ ತರಲಿ? ಇವರಂತೂ ನೆನ್ನೆ ಟ್ಯಾಗ್ ಟೀಮ್ ಮ್ಯಾಚ್ ಬಗ್ಗೆ ಏನು ಹೇಳಲೇ ಇಲ್ಲ. ಓ, ನನಗೆ ಇದ್ರ ಬಗ್ಗೆ ಮೊದಲೇ ಗೊತ್ತಿತ್ತು. ಇವರು ಯಾವಾಗ್ಲೂ ಕೂಡ ಇದೇ ರೀತಿ ಪಂದ್ಯ ಹೂಡ್ತಾರೆ. ಆದಿ ಅಥವಾ ಯುಡಿ ನಿನ್ ಪಾರ್ಟ್ನರ್ ಆಗ್ತಾರೆ. ಆದಿ, ನೀನು ಒಳ್ಳೆ ಪಾರ್ಟ್ನರ್ ಆಗ್ತೀಯಾ? ನಿನ್ ಕಾರಣದಿಂದನೇ ಆ ಬಫ್ ಎಲ್ಲ ಸಿಕ್ಕಾಕೊಂಡಿರೋದು. ಹಾಗಾಗಿ ನೀನೇ ಪಾರ್ಟ್ನರ್ ಆಗ್ಬೇಕು. ಅಯ್ಯೋ, ಜಗಳ ಆಡೋದನ್ನ ನಿಲ್ಸಿ. ಇಬ್ಬರಲ್ಲಿ ಯಾರಾದ್ರೂ ಮೊದಲು ಹೋಗಿ. ನೋಡಿ, ಒಳಗಡೆ ಹೋಗು. ಅಯ್ಯೋ ಇಲ್ಲ. ಥ್ಯಾಂಕ್ಸ್ ಯುಡಿ, ಧೈರ್ಯದಿಂದ ಬಂದಿದ್ದಕ್ಕೆ. ನಾವ್ ಈ ಮ್ಯಾಚ್ ಅನ್ನ ಖಂಡಿತ ಗೆಲ್ತೀವಿ. ಗೆಟ್ ರೆಡಿ. Yes, Shiva! Shiva, come on! Pass ಮಾಡು ಶಿವ. ಶಿವ, ಟ್ಯಾಗ್ ಮಾಡು. ಆಹಾಹಾಹಾ. 5, 4, 3, ಇದೇನಿದು? 2, 1. Yes, ಶಿವ! ಶಿವ! ನನ್ನನ್ನು ಯಾರಾದ್ರೂ ಕಾಪಾಡಿ. ಸೂಪರ್ ಶಿವ ರೀನಾ ದಂಡನ ರಿಂಗ್ ಇಂದ ಹೊರಗೆ ಹಾಕಿ ಔಟ್ ಮಾಡ್ದ. ಈಗ ಫೈಟು ನಿನ್ನ ನನ್ನ ಮಧ್ಯೆ ನಡೆಯುತ್ತೆ. ಕೇಜ್ ಮ್ಯಾಚ್. ಕೇಜ್ ಮ್ಯಾಚ್, ಕೇಜ್ ಮ್ಯಾಚ್, ಕೇಜ್ ಮ್ಯಾಚ್, ಕೇಜ್ ಮ್ಯಾಚ್. ಶಿವ, ನೀನ್ ಗೆದ್ದೆ ಹೆದರ್ಬೇಡ. ಚಪ್ಪಾಳೆ ಹೊಡೆಯಿರಿ ಜೋರಾಗಿ. ಬಿಗ್ ಬ್ಯಾಂಗ್ ಕೇಜ್ ಮ್ಯಾಚ್ ಅನ್ನ ಶುರು ಮಾಡಿದ್ದಾನೆ. ಯಾ ಯಾ ಶಿವ, ಎದ್ದೇಳು ಎದ್ದೇಳು ಶಿವ, ಎದ್ದೇಳು. ಶಿವ ಏಳು. ಈಗ ಇದನ್ ತಗೋ ಬಿಗ್ ಬ್ಯಾಂಗ್. ಶಿವ 5, 4, 3, 2, 1. ಶಿವ, ಮಿಸ್ಟರ್ ಬಫಲೋನ ವಾಪಸ್ ಕೊಟ್ಟಿದ್ದಕ್ಕೆ ಧನ್ಯವಾದ ಶಿವ. ನಿನಗೆ ಯಾವಾಗಾದ್ರೂ ರೆಸ್ಲಿಂಗ್ ಬಗ್ಗೆ ಟ್ರೈನಿಂಗ್ ಬೇಕು ಅಂದ್ರೆ ನೀನು ಖಂಡಿತ ಬರಬಹುದು. ಖಂಡಿತವಾಗ್ಲು ಅಂಕಲ್ ಬಾದ್ಶಾ. ಏನ್ ಯೋಡಿ, ನೀನು ಟ್ರೈನಿಂಗ್ ಮಾಡ್ತಿರ್ತಾನೆ ನನ್ ಜೊತೆ? ಇಲ್ಲ,
ಶಿವ, ಇವತ್ ನಡೆದಿದ್ ಒಂದೇ ಒಂದ್ ಫೈಟ್ ನನಗ್ ಸಾಕಾಯ್ತು. ಎಷ್ಟು ಜೋರಾಗಿ ಗೊರ್ಕೆ ಹೊಡಿತಾ ಇದ್ದೇನೆ ಅಂದ್ರೆ ಮನೆ ಪೂರ್ತಿ ಅಲುಗಾಡ್ತಿದೆ. ಯಾರಾದ್ರೂ ಇವನ್ನ ಸುಮ್ನೆ ಇರಿಸಿ. ಆದ್ರೆ ಮೊದ್ಲು ಒಂದು ವಿಡಿಯೋನಾದ್ರೂ ಶೂಟ್ ಮಾಡೋಣ, ಇಲ್ಲ ಅಂದ್ರೆ ಅವನ್ ಹೇಳ್ತಾನೆ ನಾನ್ ಯಾವಾಗ ಗೊರ್ಕೆ ಹೊಡಿತಿದ್ದೆ ಅಂತ. ಯೂಡಿ, ಗೈಸ್, ಯೂಡಿ ಇಲ್ಲಿ ಕಾಣಿಸ್ತಿಲ್ಲ. ಇಲ್ಲೇ ಎಲ್ಲೋ ಇರ್ಬೇಕು. ಕೆಳಗ್ ನೋಡು. ಯೂಡಿ, 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 ಇಷ್ಟು ಬೇಗ ಎಲ್ಲಿ ಹೋದ ಇವನು? ರೇವಾ, ಆದಿ, ಇಲ್ಲಿ ನೋಡಿ, ಸುಟ್ಟಿರೋ ಅಂತ ಗುರ್ತು. ಈ ಹೋಲ್ಸ್ನ ಯಾವ್ದೋ ಲೇಸರ್ ಇಂದ ಮಾಡಿರೋದು ಅನ್ಸುತ್ತೆ. ಆದ್ರೆ ಈ ಲೇಸರ್ನ ಯಾರು ಹೊಡೆದಿದ್ದು, ಎಲ್ಲಿಂದ ಬಂತು, ಮತ್ತೆ ಇದಕ್ಕೂ ಯೂಡಿ ಮಾಯ ಆಗೋದಕ್ಕೂ ಏನ್ ಕನೆಕ್ಷನ್? ಯಾರ್ ನೀನು? ಮತ್ ಇಲ್ಲೇನ್ ಮಾಡ್ತಿದ್ಯಾ? ನನ್ನ ಹೆಸರು ಟೈರಾ, ಬೇರೆ ಗ್ರಹದಿಂದ ಬಂದಿದ್ದೀನಿ. ನಮ್ಮ ಅಪ್ಪನ ಒಂದು ಡಿವೈಸ್ ಮಾಯ ಮಾಡಿದೆ. ಆ ಡಿವೈಸ್ ನ ಹುಡ್ಕೊಂಡ್ ಬಂದಿದ್ದೀನಿ. ಅದರ ಲಾಸ್ಟ್ ಲೊಕೇಶನ್ ಇಲ್ಲೇ ತೋರಿಸ್ತಿದೆ. ನೀನ್ ಏಲಿಯನ್ನ? ನಮ್ ಫ್ರೆಂಡ್ ಯೂಡಿ ಕೂಡ ಮಾಯ ಆಗಿದ್ದಾನೆ. ಸೋಫಾ ಮೇಲ್ ಮಲಗಿದ್ದ. ಮತ್ತೆ ಯಾವ ಸೋಫಾ ಮೇಲ್ ಮಲಗಿದ್ನೋ ಅಲ್ಲಿ ವಿಚಿತ್ರವಾದ ಸುಟ್ಟಿರೋ ಕಲೆ ಕಾಣಿಸ್ತಿದೆ. ಬರೀ ಸೋಫಾ ಮೇಲೆ ಅಷ್ಟೇ ಅಲ್ಲ, ಅದು ಆ ಗೋಡೆ ಮೇಲೆ ಮತ್ತೆ ಕರ್ಟನ್ಸ್ ಮೇಲೂ ಇದೆ. ಹಾ, ನನಗೇನ್ ಅನುಮಾನ ಇತ್ತು ಅದೇ ಆಗಿದೆ. ಈಗ ಅರ್ಥ ಆಯ್ತು ಇದರಿಂದ ಯಾರು ಇರ್ತಾರೆ ಅಂತ. ಯಾರು? ಆಸ್ಕರ್. ಯಾರು ಈ ಆಸ್ಕರ್? ಅದನ್ನ ನಾನು ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ನೀವು ನನ್ನ ಶಿಪ್ ಅಲ್ಲಿ ಬರ್ಬೇಕಾಗತ್ತೆ. ಒಲೋರಿಯೋ 6 MRR ಸೈಂಟಿಸ್ಟ್ ಆಸ್ಕರ್ನ ಮನೆ ಇದು. ಅವನು ಗ್ಯಾಲಕ್ಸಿನಲ್ಲಿ ಅತಿ ದೊಡ್ಡ ಅಟೋಮಿಕ್ ವೆಪನ್ ಡೀಲರ್ ಆಗಿದ್ದಾನೆ. ಗ್ಯಾಲಕ್ಸಿಯ ಕೌನ್ಸಿಲ್ ತುಂಬಾ ಪ್ರಯತ್ನ ಪಡ್ತಿದೆ ಎಲ್ಲಾ ಪ್ಲಾನೆಟ್ ನ ಪೀಸ್ಫುಲ್ ಆಗಿ ಒಟ್ಟಿಗೆ ಇಡಬೇಕು ಅಂತ. ಅದಕ್ಕೆ ಈ ಆಸ್ಕರ್ ಎಲ್ಲ ಸ್ಪೀಶೀಸ್ ಅನ್ನು ಒಂದೊಂದಾಗೆ ಮಾಯ ಮಾಡ್ತಿದ್ದಾನೆ ಅನ್ಸುತ್ತೆ. ಸೋ ದಟ್ ಅವನು ರೈವಲ್ ಪ್ಲಾನೆಟ್ಸ್ ಮೇಲೆ ತಪ್ಪು ಹೊರಿಸಬಹುದು ಅಂತ, ಹಾಗೆ ಅವ್ರ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ. ಇದೇ ಅವನ ಪ್ಲಾನ್. ಹೀಗ್ ಮಾಡೋದ್ರಿಂದ ಅವನ ಬಿಸ್ನೆಸ್ ಮತ್ತೆ ವಾರ್ ಎರಡೂ ನಿಲ್ಲೋದಿಲ್ಲ ಅಂತ. ಮತ್ತೆ ಹೀಗಾಗೋದಕ್ಕೆ ನಾವು ಬಿಡೋದು ಇಲ್ಲ. ಅವನು ನಮ್ಮ ಸ್ಪೇಸ್ ಶಿಪ್ ನ ಡಿಟೆಕ್ಟ್ ಮಾಡ್ಬಿಟ್ಟ. ನಾವ್ ಈಗಲೇ ಎಜೆಕ್ಟ್ ಮಾಡ್ಬೇಕು. ಅವನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೋಸ್ಕರ ನಮ್ಮ ಸ್ಪೇಸ್ ಕ್ರಾಫ್ಟ್ ನ ಡೈರೆಕ್ಷನ್ ಚೇಂಜ್ ಮಾಡ್ಬೇಕು. ಸೋ ದಟ್ ನಾವು ಒಲೋರಿಯೋನ ಎಂಟರ್ ಆಗ್ಬೋದು. That was close. I hope ರೇವಾ, ಟಿಯಾರಾ ಮತ್ತೆ ಆದಿ ಹುಷಾರಾಗಿದ್ದಾರೆ ಅಂತ. ಇವರೆಲ್ಲ ಆಸ್ಕರ್ ಕಡೆಯವ್ರೆ ಅಂತ ಅನ್ಸುತ್ತೆ. ನಾನು ಇವರನ್ನ ಕಾಪಾಡೋದಕ್ಕೆ ಏನಾದ್ರೂ ಮಾಡಲೇಬೇಕು.
ಶಿವ ಶಿವ, ನೀನ್ ಹುಷಾರಾಗಿದ್ಯಾ ಅಲ್ವಾ? ಹಾ, ನಾನು ಹುಷಾರಾಗಿದ್ದೀನಿ. ನೀವೆಲ್ಲ ಹುಷಾರಾಗಿದ್ದೀರಾ? ಹಾ. ಟಿಯಾರಾ, ಯಾವ ಡಿವೈಸ್ ನಿಮ್ಮಪ್ಪನ ಮತ್ತೆ ನಮ್ಮ ಯುಡಿನ ಮಾಯ ಮಾಡಿತ್ತು ಅದನ್ನ ಫಾಲೋ ಮಾಡ್ತಾ ನಾವ್ ಇಲ್ಲಿವರೆಗೂ ಬಂದಾಯ್ತು. ಮತ್ತೆ ಇಲ್ಲಿಂದ ಮುಂದೆ ಹೋಗೋದು ಹೇಗೆ? ಡಿವೈಸ್ ಬಗ್ಗೆ ಗೊತ್ತಾಯ್ತು. ಈ ಡಿವೈಸ್ ಆಸ್ಕರ್ ಹತ್ರನೇ ಇದೆ. ನಾವ್ ಆ ಡಿವೈಸ್ ನ ಡೆಸ್ಟ್ರಾಯ್ ಮಾಡಿದ್ರೆ ಆಸ್ಕರ್ನ ಕೂಡ ಡೆಸ್ಟ್ರಾಯ್ ಮಾಡ್ಬೋದು. ಏನ್ ಹೇಳ್ತೀರಾ? ಇಲ್ಲಿವರೆಗೂ ಯಾರ್ಯಾರೆಲ್ಲ ಮಾಯ ಆಗಿದ್ರು ಈಗ ಅವರೆಲ್ಲ ಮತ್ತೆ ವಾಪಸ್ ಬರ್ತಾರೆ. ಗ್ರೇಟ್. ಆದ್ರೆ ಅಲ್ಲಿವರೆಗೂ ಹೋಗೋದು ಹೇಗೆ? ಅದ್ರ ದಾರಿ ನನಗೆ ಗೊತ್ತು. ನನಗೀಗ ಅದರ ವಿಷಯ ಗೊತ್ತಾಗಿದೆ. ಉಳಿದ ವಿಷಯನೂ ಗೊತ್ತಾಗುತ್ತೆ. ನೋಡ್ತೀನಿ ಹೇಗೆ ತಪ್ಪಿಸ್ಕೊಳ್ತಾರೆ ಅಂತ. MRRಗೆ ಸ್ವಾಗತ, ಸ್ವಾಗತ, ವೆಲ್ಕಮ್. ನೀನಿಲ್ಲಿ ಯಾರನ್ನ ಕರ್ಕೊಂಡು ಬಂದ್ರು ಇಲ್ಲಿಂದ ಹೊರಗಡೆ ಹೋಗೋದಕ್ಕಾಗೋದಿಲ್ಲ ಮಗು. ಆಸ್ಕರ್ನಿಂದ ತಪ್ಪಿಸ್ಕೊಳ್ಳೋದು ಸಾಧ್ಯನೇ ಇಲ್ಲ. ಶಿವ, ಅದನ್ನ ಅವನ ಚೆಸ್ಟ್ ಮೇಲಿಟ್ಟು ಬ್ಲಾಸ್ಟ್ ಮಾಡು. ಅಯ್ಯೋ, ಏನ್ ಮಾಡ್ಬಿಟ್ಟೆ ಅಪ್ಪ? ಮಗಳೇ, ನೀವು ಹುಷಾರಾಗಿದ್ದೀರಾ ಅಲ್ವಾ ಅಪ್ಪ? ಯುಡಿ, ನೀನ್ ಹುಷಾರಾಗಿದ್ಯಾ ಅಲ್ವಾ? ನನ್ನ ನಿದ್ದೆಯಿಂದ ಎಬ್ಬರಿಸ್ಬಿಟ್ರಿ ನೀವೆಲ್ಲ. ನಾನು ಇನ್ನೂ ಮಲಗಬೇಕಾಗಿತ್ತು. ಇಷ್ಟೆಲ್ಲ ಆದ್ರೂ ಕೂಡ ಇವನು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದ. ಮತ್ತೀಗ್ಲೂ ನಿದ್ದೆಗಣ್ಣಲ್ಲಿದ್ದಾನೆ. ಇನ್ನು ಮಲ್ಕೋಬೇಕಂತೆ. Watch India's largest kids library only on Jio Hotstar. Download the app now.